ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಮನುಷ್ಯನ ಸ್ವಭಾವವನ್ನು ನೋಡಿ. ಆತನಿಗೆ 10,000 ರೂಪಾಯಿ ಸಂಬಳ ಇದ್ದಾಗ ಅದಕ್ಕೆ ತಕ್ಕ ಹಾಗೆ ಖರ್ಚು ವೆಚ್ಚವನ್ನು ಮಾಡ್ಕೊಂಡಿರ್ತಾನೆ. ಅದೇ ವ್ಯಕ್ತಿಗೆ 1 ಲಕ್ಷ ರೂಪಾಯಿ ಸಂಬಳ ಆದಾಗ ಆತನ ಖರ್ಚು ವೆಚ್ಚ 10,000ಕ್ಕೆ ಸೀಮಿತ ಆಗಿರೋದಿಲ್ಲ, ಅದು 1 ಲಕ್ಷ ರೂಪಾಯಿ ಆಗಿಬಿಡುತ್ತೆ. ನಮ್ಮ ಆದಾಯ ಹೆಚ್ಚಾದ ಹಾಗೆ ಖರ್ಚು ವೆಚ್ಚವೂ ಹೆಚ್ಚಾಗತ್ತೆ. ಆದರೆ ಒಂದು ವಿಚಾರವನ್ನು ನೆನಪಿಟ್ಕೊಳ್ಳಿ, ನಿಮ್ಮ ಆದಾಯ ಹೆಚ್ಚಾದ ಹಾಗೆ ಹೇಗೆ ಖರ್ಚು ವೆಚ್ಚ ಹೆಚ್ಚಾಗುತ್ತೋ ಆದಾಯ ಕಡಿಮೆ ಆದಾಗ ಖರ್ಚು ವೆಚ್ಚ ಕಡಿಮೆ ಆಗೋದಿಲ್ಲ. ಒಬ್ಬ ಇಂಜಿನಿಯರ್ ಇರ್ತಾನೆ, ಆತನಿಗೆ 1 ಲಕ್ಷ ರೂಪಾಯಿ ಸಂಬಳ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಕೆಲಸ ಹೊರಟೋಗತ್ತೆ, ಆನ್ ಬೆಂಚ್. ಖರ್ಚು ವೆಚ್ಚ ಇದ್ದ ಹಾಗೆ ಇರುತ್ತೆ. ಇದು ಹಣದ ನಿಯಮ. 1 ಲಕ್ಷ ಸಂಬಳ ಇದ್ದಾಗ ನಾನು 30,000 ರೂಪಾಯಿದು EMIಗೆ ಕಾರನ್ನು ಕೊಂಡ್ಕೋತೇನೆ, 30,000 ರೂಪಾಯಿಗೆ ಮನೆಯನ್ನು ಕೊಂಡ್ಕೋತೇನೆ. ನನ್ನ ಉಳಿದ ಎತ್ತರ ಖರ್ಚುಗಳೆಲ್ಲ ಹೆಚ್ಚಾಗ್ತವೆ. 1 ಲಕ್ಷ ರೂಪಾಯಿಗೆ ಸರಿದೂಗಿಸುವ ಹಾಗೆ ಖರ್ಚನ್ನು ನೋಡ್ಕೋತೇನೆ. ಕೆಲಸ ಹೋದ ತಕ್ಷಣ ಎಲ್ಲ ಖರ್ಚುಗಳು ಇದ್ದ ಹಾಗೆ ಇರುತ್ತೆ. ಮಗುವಿನ ಫೀಸು ವರ್ಷಕ್ಕೆ 25,000 ಇದ್ರೆ ಅದು ಹಾಗೆ ಇರುತ್ತೆ. ತಿಂಗಳ ವ್ಯಾನ್ ಫೀಸು 500ರಿಂದ 1,000 ರೂಪಾಯಿ ಇದ್ರೆ ಅದು ಹಾಗೆ ಇರುತ್ತೆ. ಅದನ್ನು ಸರಿದೂಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪೇನೆಂದರೆ, ನಮ್ಮ ಆದಾಯ ಬರುವಾಗ ನಮ್ಮ ಜೀವಮಾನ ಪರ್ಯಂತ ಇದೇ ಆದಾಯದಲ್ಲಿ ಇರ್ತೀವಿ ಅನ್ನುವ ದೃಷ್ಟಿಯಲ್ಲಿಯೇ ನಾವು ಖರ್ಚನ್ನು ಮಾಡ್ತಾ ಹೋಗ್ತೇವೆ. ತಿಂಗಳಿಗೆ 25,000 ರೂಪಾಯಿ ಆದಾಯ ಬರುವಾಗ ಜೀವಮಾನ ಪರ್ಯಂತ 25,000 ಬರುತ್ತೆ ಅಂತ ನಾವು ಲೆಕ್ಕಾಚಾರ ಮಾಡ್ಕೊಂಡು ಖರ್ಚು ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಆದರೆ 25,000 ರೂಪಾಯಿ ಆದಾಯ 10,000 ರೂಪಾಯಿಗೆ ಕೆಳಗಿಳಿಯುವಂಥ ಸಾಧ್ಯತೆಗಳು ಬೇಕಾದಷ್ಟಿರೋ ಅನ್ನುವಂಥ ವಿವೇಚನೆ ನಮ್ಮಲ್ಲಿರೋದಿಲ್ಲ. ಆದ್ದರಿಂದ ನಾವು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತೇವೆ, ಆಪತ್ತಿಗೆ ಒಳಗಾಗ್ತೇವೆ. ನೆನಪಿಟ್ಕೊಳ್ಳಿ, ನಿಮ್ಮ ಆದಾಯ ಮತ್ತು ನಿಮ್ಮ ಖರ್ಚು ವೆಚ್ಚ ಎರಡು ಅನುಲೋಪ ಅನುಪಾತದಲ್ಲಿ ಇರೋದಕ್ಕಿಂತ ಮುಖ್ಯವಾಗಿ ಆದಾಯ ಎಷ್ಟೇ ಇರಲಿ, ಖರ್ಚು ವೆಚ್ಚಕ್ಕೆ ಒಂದು ಸ್ಟಾಗ್ನೆನ್ಸಿಯನ್ನು ಹಾಕಿ ಇಷ್ಟಕ್ಕೆ ನಮ್ಮ ಬದುಕನ್ನು ಖರ್ಚನ್ನು ಸೀಮಿತಗೊಳಿಸಬೇಕು ಅಂತ ಆಲೋಚನೆ ಮಾಡಿದರೆ ಮಾತ್ರ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.